ಹಾಕಿಟ್ಟಿನಿ, ಅನ್ನಾನು ಕುದಿಯಕತ್ತೈತಿ. ಈ ಅವ್ವ ಆಗ್ಲಿಂದ ಕರೆಕತ್ತೀನಿ, ಏನ್ ಮಾಡ್ತೈತಿ ಏನ್ ಹೊರಗ. ನೋಡಿದ್ರ ಈ ಬರ್ತಾಳ ಅಂತಂದು ಇಬ್ರಿಗೂ ಚಾ ಹಾಕ್ಯಂಡ್ ಕುಂತಿದ್ದೀನಿ. ಇದೆಲ್ಲ ಆರತೈತೇನ, ಆಗ್ಲಿಂದಾನು ಕರಿತಿದ್ದೀನಿ, ಇನ್ನು ಬರ್ತಾನೆ ಇಲ್ಲ ನಮ್ಮವ್ವ. ಏನ್ ಮಾಡ್ತಾ ಇದೇನೋ ಏನೋ ಹೊರಗಡೆ. ಏ ಅವ್ವ, ಏನ್ ಮಾಡಕತ್ತಿ? ಚಾ ಹಾಕಿಟ್ಟಿದ್ದೀನಿ, ಆರತ್ತ, ಸ್ವಲ್ಪ ಜಲ್ದಿ ಬಾ. ಏನ್ ಮಾಡ್ತಾ ಇದೀಯ? ಹೊರಗೆಲ್ಲ ಕೆಲ್ಸನ ಮಾಡ್ಕೊಂಡ್ ಬಂದಿದ್ದೀನಿ, ಮತ್ತೇನ್ ಮಾಡಕತ್ತಿ ಇಲ್ಲಿ ಹೊರಗ? ಬಾ ಜಲ್ದಿ ಸ್ವಲ್ಪ. ಬಂದೆವ. ಏನೂ ಇಲ್ಲ, ಕಾಲ್ ತೊಳ್ಕೊಳಕತ್ತಿದ್ದೆ. ಅಲ್ಲಿ ಎಲ್ಲ ಮಳೆ ಬಂದು ರಜ್ಜಾಗ್ಬಿಟ್ಟೈತಲ್ಲ ಹೊರಗ. ಕೈ ಕಾಲೆಲ್ಲ ರಜ್ಜಾಗಿತ್ತು ಅಲ್ಲಿ, ಅದಕ್ಕೆ ಸ್ವಲ್ಪ ತೊಳ್ಕೊಂತ ಇದ್ದೀನಿ. ಬಂದೇ ಇರವ. ಸ್ವಲ್ಪ ಜಲ್ದಿ ಬಾ. ನಾನು ಅಲ್ಲೇ ನೀನು ಅಲ್ಲೇ ಬಸ್ಲಿ ಅಂತಂದು ಚಾ ಗ್ಲಾಸ್ನಾಗ ಹಾಕಿಟ್ಟಿನಿ, ಹೋಗ್ತೈತಿ. ಬಂದೇವಾ. ಸರಿ ಆಯ್ತು, ಸ್ವಲ್ಪ ಜಲ್ದಿ ಬಾ. ಹತ್ರ ನಾನು ಊರಿಗೆ ಬಂದು 1 ತಿಂಗಳಾಗಕ್ ಬಂತು. ನಾಗರಮಸಿ ಮಾಡ್ಕೊಂಡ ಬಂದಿದ್ದೆ. ಅಲ್ಲಿ ಊರಾಗ ಹಾಲಾಕಿ ಇಲ್ಲಿ ಅವ್ವ ನನ್ಸಲ ಕಾಯಕತ್ತಿದ್ಲಲ್ಲ, ಅಲ್ಲಿ ಹಾಲಾಕಿ ಅಮಾಸೆಗೆ ಇದ್ದನ್ಕನ ಆತನ ಬಂದಿದ್ದೆ. ಇನ್ನು ಅಮಾಸೆನ 1 ವಾರ ಐತಿ. ನಾನು ಬಂದು 1 ತಿಂಗಳಾಗ ಬಂತು. ನಿನ್ನೆ ನೋಡಿದ್ರೆ ರಾತ್ರಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು. ಭಾಳ ದಿನ ಆಯ್ತು ಹೋಗಿ, ಆ ಕಡೆ ಹೋಗಿ ಬರ್ತೀಯೇನ ಅಂತ ಕೇಳ್ತಿದ್ರು. ನಮ್ಮ ಅಮ್ಮನ್ ಕೇಳ್ತೀನಿ ಇನ್ನು ಏನಂತೈತಿ ಏನ. ಭಾಳ ದಿನ ಆತವ ಹೋಗ್ತೀನಿ ಅಂತ ಏನಿ, ಏನಂತಾಳ ಏನ. ಬಂದ್ರೆ ಕೇಳಕಂದ್ರೆ ಇನ್ನೂ ಬರವಳ್ಳ ನಮ್ಮವ್ವ. ಮಗ ಅಲೆ ಚಾ ಮಾಡಿ, ಅಲ್ಲಿ ಮೇಲೆ ಏನೈತಿ ಮಾಡಾಕ? ಇವಾಗ ಬಂದೇನವ? ಬಾ. ಏನಿಲ್ಲ, ಅನ್ನ ಕಿಟ್ಟಿನಿ, ಆಗ್ಲಿಂದ ಕರಿತೀನಿ. ಚಾ ಹಾಕಿಟ್ಟಿನಿ, ಅವ ಆರುತ್ತ, ಸ್ವಲ್ಪ ಬಿಸಿ ಇದ್ದಾಗ ಕುಡಿಯಂತಿ. ಬಾ ಬಾ ಅಂದ್ರ ಏನ್ ಮಾಡಕತ್ತಿದ್ದಿ ಇಷ್ಟತನ? ಬಾ. ಆರೋಗತ್ತೇನೆ ಎಲ್ಲಿ ಚಾ ನೋಡ್ಬಾ, ಇಲ್ಲಾಂದ್ರೆ ಕಾಶಿ ಕೊಡದ್ನ, ಸುಡತೈತೆ ಇಲ್ಲ ನೋಡ್ಬಾ. ಸರಿ ಕಣವ. ಸ್ವಲ್ಪ ಚಾ ಕುಡಿದ್ ನೋಡವ. ಆಗಿದ್ರ ತಣ್ಣಗಾಗಿದ್ರ ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ. ನಾನಂತ್ರ ಹಾಲೆ ಹಾಕಿ ಇಟ್ಟಿನಿ, ನೀ ಬರ್ತೀಯ ಅಂತಂದು. ನೀನಂತ್ರ ಬರ್ಲಿಲ್ಲ, ಈಗ ಬಂದಿ. ಸ್ವಲ್ಪ ಕುಡಿದ್ ನೋಡು, ಎಲ್ಲ ತಣ್ಣಗಾಗಿದ್ರ ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ. ಕುಡಿದ್ ನೋಡಿ ಅಂತಂತಾಡಿ. ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿ ಮಾಡಿತ್ತು. ಅದೇನ್ ಮತ್ತೆ ಬಿಸಿ ಮಾಡ್ತಿ, ಬಿಸಿ ಮಾಡಿದಂಗಲ್ಲ ಅದು ಹೊಗೆ ವಾಸನೆ ಆಗ್ಬಿಡ್ತೈತಿ. ಇಷ್ಟ ಎಲ್ಲ ಕೂಡ ಅಷ್ಟೇನು ತಣ್ಣಗಾಗಿಲ್ಲ, ಇದನ್ನ ಕುಡಿತೀನಿ ನೋಡವ. ಕಾಸು ಕೊಡೋದು ಕಾಸು ಕೊಡ್ತನ, ಕುಡಿಯಂಗಿದ್ರೆ ಅದನ್ನ ಕುಡಿ. ಬಾಬಿಡ, ಬಿಸಿ ಆಯ್ತು, ಇದನ್ನ ಕುಡಿತೀನಿ. ಸರಿ ಕಣವ. ಅದೇನಿಲ್ಲ, ಇರು ಬರ್ತೀನಿ ಈಗ. ಏನಾಗ್ತದಕ್ಕ ಒಮ್ಮೆ ಬಾಯಿ ಹಿಡ್ಕೊಂಡು ಹೊರ ಕೂತ್ಕೊಂಡ್ರಿತ್ತಲ್ಲ, ಏನಾಗ್ತೇನೋ ನೋಡ್ಕೊಂಡ್ ಬರ್ತೀನಿ. ಅವ ಎದಕ್ಕನ ಇವ ಮುಂಜಾನೆ ಎದ್ದು ಕಟ್ಟಿನ ಚಕ್ರ ಬಂದಾಕತ್ತಿತ್ತು. ಈಗ ಯಾಕನ ಬರೀ ವಾಂತಿ ಬಂದಂಗ ಆಕತ್ತಿರ್ತೈತವ. ಯಾಕನ ನನಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಕುಂತ್ಕೊಂಡಿರು, ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಡಾಕ್ಟರ್ ಇಟ್ರು ಯಾಕೆ ಬಿಡವ, ಏನ್ ಪಿತ್ತ ಆದಂಗ ಆಗೈತೇನ. ಸ್ವಲ್ಪ ನಿಂಬೆಹಣ್ಣು ತಿಂದ್ರ ಸರಿ ಆಗ್ತೈತಿ. ಅದಕ್ಕೆಲ್ಲ ಡಾಕ್ಟರ್ನ ಕರ್ಕೊಂಡ್ ಬರ್ತಿ. ಬೇಡ ಬಿಡವ. ಇಂಥ ಪರಿ ವಾಂತಿ ಮಾಡ್ಕೊಳಕತ್ತಿ, ಡಾಕ್ಟರ್ ಬೇಡ ಅಂತಲ್ಲ ಯವ್ವ.
ಏನೇನ್ ಗೊತ್ತಾಗಲ್ಲ ಯವ್ವ, ನಾನ್ ಕರ್ಕೊಂಡ್ ಬರ್ತೀನಿ. ಸುಮ್ನೆ ಇಲ್ಲಿ ಕುತ್ಕೊಂಡಿರ್ ನೀನು. ಹೋಗಿ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ ಬಡ ಬಡ ಹೋಗಿ. ಅಯ್ಯೋ ಬೇಡ ಬಿಡವ, ಡಾಕ್ಟರ್ ಗಿಟ್ರಿ ಎಲ್ಲ ಯಾಕ? ನನ್ ಸೂಚಿ ಗೀಚಿ ಹಾಕ್ಸನಲ್ಲ, ನನ್ಗೆ ಅಂಜಿಕ್ ಬರ್ತೈತಿ. ಬಿತ್ತಾದಂಗ ಆಗಿರುತ್ತ. ಈಗ ಹೋಗುತ್ತ ಬಿಡು. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಡಾಕ್ಟರ್ ಗಿಟ್ರಿ ಎಲ್ಲ ಯಾಕ? ಅಯ್ಯೋ ಇಂಥ ಪರಿ ವಾಂತಿ ಮಾಡ್ಕೊಳಕತ್ತಿ. ಡಾಕ್ಟರ್ನ ಬ್ಯಾಡ ಅಂತಿ. ನೀನ್ ಇಲ್ಲಿ ಕುತ್ಕೊಂಡಿರಂಗಾರ ಗುಂಡಮ್ಮ ನಾನು ಕರ್ಕೊಂಡ್ ಬರ್ತನ. ಆಯ್ತ ಅಕ್ಕ ನೋಡ್ತಾಳ, ಆಕಿ ಅಂತ ಎಲ್ಲ ಗೊತ್ತಾಗ್ತೈತಿ. ನೀನ್ ಕುಂತ್ಕೊಂಡಿರಿದ್ಲು ಹೋಗಿ ಸ್ವಲ್ಪ ನೀರ್ ಕುಡಿತಾರ ಅಲ್ಲವ ನೋಡು. ನಾನು ಹೋಗಿ ಜಲ್ದಿ ಹೋಗಿ ಗುಂಡಮ್ಮ ಅಕ್ಕನ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಕಣವ. ಸರೋಜಕ್ಕ ಬಾ ಬಾ, ಕೂಡು ಬಾ ಅಕ್ಕ. ಯಾಕಕ್ಕ ಮಾರಿ ಒಂಥರ ಮಾಡಿಬಿಟ್ಟಿ? ಯಾಕಕ್ಕ? ಅಯ್ಯೋ ಗೌರಿ, ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ಮ ಅತ್ತಿ ಎಲ್ಲದಳವ? ಮನೆಗಿದ್ರೆ ಸ್ವಲ್ಪ ಕರಿತೀಯ? ಹ್ಞೂ ಅಕ್ಕ. ಸರೋಜಕ್ಕ, ಅತ್ತಿ ಮನೆಗ ಅದಾರ, ಕರಿತೀನಿ. ಯಾಕಂತ ಹೇಳ್ರಿ, ಯಾಕೆ ಮಾರಿಂಗ್ ಮಾಡಿರಿ? ಅದಕ್ಕಂತ ಹೇಳ್ರಿ ಸ್ವಲ್ಪ. ಈಗ ಹೇಳ್ತೀನ ಮೊದ್ಲು ನಿಮ್ಮ ಅತ್ತಿನ ಕರೆಯವ ಸ್ವಲ್ಪ. ಹೌದಾ ಅಕ್ಕ? ಇರ್ರಿ ಕರಿತೀನಿ. ಅತ್ತಿ ಅತ್ತಿ, ನಿನ್ ಫ್ರೆಂಡ್ ಸುಜಾತಕ್ಕ ಬಂದಾಳ. ಯಾಕ ಅರ್ಜೆಂಟ್ ಕರೆಕತ್ತಾಳ, ಸ್ವಲ್ಪ ಬರ್ರಿ ಹತ್ತಾರ. ಹೌದಾ? ಸರೋಜ ಬಂದಾಳ? ಇರು ಇರು, ಬಂದೆ ಬಂದೆ. ಗುಡ್ಡಮ್ಮಕ್ಕ ಗುಡ್ಡಮ್ಮಕ್ಕ, ಸ್ವಲ್ಪ ಜಲ್ದಿ ಬಾರಕ್ಕ. ಬಂದೆ ಇರು ಸರೋಜ. ಯಾಕೆ ಸರೋಜ ಮುಖ ಈ ತರ ಮಾಡ್ಕೊಂಡಿದೀಯಾ? ಏನಾಯ್ತು? ಅದು ಏನಾಯ್ತು ಅಂದ್ರೆ ಗುಂಡಮ್ಮ ಅಂತ, ಅದು ನಿಂಚೆ ಸುಮ್ಮ ಎದ್ದುಗಟ್ಟಲೆ ಏನೋ ತಲೆ ಚಕ್ರ ಕೆಟ್ಟ ಬಂದಾಗ ಆಗ್ಬಿಟ್ಟಂತೆ. ಈಗ ಇಬ್ರು ಕೂಡಿ ಚಾ ಕುಡಿಯಕತ್ತಿದ್ವಿ. ಚಾ ಕುಡಿಯೋದ್ ಬಿಟ್ಟು ಬಂದು ಹೊರಗಡೆ ಬಂದು ವಾಂತಿ ಮಾಡಿಕೊಳಕತ್ತಿ ಬಿಟ್ಟಾಳ. ಅದಕ್ಕೆ ಏನೋ ಬಾಳ ವೀಕ್ ಆಗಿಬಿಟ್ಟಾಳ. ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಬ್ಯಾಡ ಅಂತಿದ್ದಾಳ. ಸ್ವಲ್ಪ ಬಂದು ನೋಡ್ಬಾರ ಕೈ ಏನಾಗೈತಿ ಅಂತ. ಅಯ್ಯೋ ಅಷ್ಟೇ ತಾನೆ, ಬಾ ನೋಡೋಣ ಬಾ. ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ ಪಟ್ಕೊಂಡಿಯ? ಬಾ ಹೋಗನ್ ಬಾ, ಏನಾಗೈತೆ ಅಂತ ನೋಡೋಣ. ಏನಾದ್ರ ಬೇಕಾದ್ರೆ ಡಾಕ್ಟರ್ಗೆ ಫೋನ್ ಹಚ್ಚಿರಾತು, ಬರ್ತಾರ. ಬಾ, ಹಂಗೆ ಯಾಕೆ ನೀನ್ ಅಷ್ಟೊಂದು ಗಾಬರಿ ಆಗ್ಬಿಟ್ಟಿಯ? ಏನು ಆಗಲ್ಲ, ಬಾ ಹೋಗೋಣ, ಬಾ ನೋಡೋಣ, ಬಾ ಹೋಗಿ. ಸರಿ ಬಾ ಅಕ್ಕ. ಸರಿ ಆಯ್ತು, ನಡಿ ಹೋಗೋಣ. ಗೌರಿ, ಸ್ವಲ್ಪ ಹೋಗಿ ಬರ್ತನವ. ಸುಮ್ಮ ಯಾಕ ವಾಂತಿ ಮಾಡ್ಕೊಳಕತ್ತಾಳಂತ ಸ್ವಲ್ಪ ನೋಡ್ಕೊಂಡು ಏನಾಗೈತೆ ಅಂತಂದು ನೋಡಿ ಸ್ವಲ್ಪ ವಿಚಾರಿಸಿ ಬರ್ತನ. ಈಕಿ ಸರೋಜನು ಸ್ವಲ್ಪ ಗಾಬರಿ ಆಗ್ಬಿಟ್ಟಾಳ. ಆಕಿ ಒಬ್ಬಾಕಿಗೆ ಏನ್ ಮಾಡಕಂತ ಗೊತ್ತಾಗಲ್ಲ. ಸ್ವಲ್ಪ ಹೋಗಿ ಬರ್ತನವ. ಏನೇನ್ ಕೆಲಸ ಐತಿ ಮಾಡ್ಕೆ ಈ ಬರ್ತೀನಿ ಅಷ್ಟ್ರೊಳಗ. ಬರೀ ಆಯ್ತಾರ, ಬಾರೇ ಹೋಗೋಣ. ಸರಿ ನೋಡಕ್ಕ, ಅದಕ್ಕಮ್ಮ ಹೆಂಗ್ ಕೂತ್ಕೊಂಡಾಳ. ಸ್ವಲ್ಪ ಬೇಗ ಬೇಗ ಬಾ ಅಕ್ಕ, ನೋಡ್ಬಾಕ ಏನಾಗೈತಿ ಅಂತ. ಸರಿ ಆಯ್ತು, ನೋಡೋಣ ನಡಿ. ನೀನೀಗ ಗಾಬರಿ ಪಟ್ಕೋಬೇಡ, ನಾನು ನೋಡಿ ಹೇಳ್ತೀನಿ. ಸಮಾಧಾನ ಮಾಡ್ತೀನಿ ಸ್ವಲ್ಪ. ಸರಿ ಗುಂಡಮ್ಮಕ್ಕ ಬಂದು ಏನು ಆಗಲ್ಲ ಹೇಳು, ಎಲ್ಲಾನು ಗೊತ್ತಾಗತ್ತೈತಿಯೋ ಅಕ್ಕಾಗ. ನೀನ್ ನೋಡಿ ಹೇಳ್ತಾಳ. ನೀನ್ ಗಾಬರಿ ಏನ್ ಪಡ್ಕೋಬೇಡವ. ಹ್ಞೂನಮ್ಮ. ಸರಿ ಆಯ್ತು, ನೀನ್ ಈ ಕಡೆ ಬಾ, ನಾನು ನೋಡಿ ಹೇಳ್ತೀನಿ. ಸರಿ ಯಾಕೆ ಸುಮ್ಮ ವಾಂತಿ ಮಾಡ್ಕೊಳಕತ್ತಿ ಅಂತೆ ನಿಮ್ಮಮ್ಮ ನೋಡಿದ್ರೆ ಗಾಬರಿ ಆಗಿ ನನ್ನ ಹತ್ರ ಓಡಿ ಓಡಿ ಬಂದು ಏನ್ ಹಾಕತೈತಿ? ಯಾವ್ದು ದೊಡ್ಡಮ್ಮ, ಬೆಳಗ್ಗೆ ಎದ್ದು ಕಜ್ಜಿಲ ಏನೋ ಸ್ವಲ್ಪ ಚಕ್ರ ಚಕ್ರ ಬದಂಗಾಯ್ತು. ಹಂಗೆ ಎದ್ದು ಬಂದು ಸ್ವಲ್ಪ ಚಾ ಮಾಡಿ ಚಾ ಕುಡಿಯಕತ್ತಿದ್ದೆ. ಅಷ್ಟೊಳಗೆ ಚಾ ಕುಡಿಯೋದು ಬರ್ಲಿಲ್ಲ. ಯಾಕೋ ವಾಂತಿ ಆಗೈತಿ ದೊಡ್ಡಮ್ಮ. ಒಳಗ ಹೊಟ್ಟೆ ಒಳಗ ಯಾಕೋ ಸಣ್ಣ ಸಣ್ಣ ಆಗೈತಿ ಬಿಟ್ಟೈತವ. ಹೌದಾ? ಇದು ನಾನು ನೋಡಿ ಅದ ನಿನ್ ಕೈ ಕೊಡವ ಸ್ವಲ್ಪ. ಸರಿ ದೊಡ್ಡಮ್ಮ. ಸ್ವಲ್ಪ ಕಣ್ ಸ್ವಲ್ಪ ತೋರ್ಸಮ್ಮ.
ಅಯ್ಯೋ ಇಷ್ಟೇನಾ? ಅದಕ್ಕೆ ಇಂಥ ಪರಿ ಗಾಬರಿ ಆಗ್ಬಿಟ್ರಾ ನೀವು? ಸಂತೋಷ ಪಡೋ ವಿಷಯಕ್ಕ ಇಬ್ಬರು ಮಾರಿ ಈ ತರ ಮಾಡ್ಕೊಂಡ್ ಕುಂತಾರೆ. ಏನು ಹೇಳಕ್ಕ ರಜಾ? ಏನು ಆಗಿಲ್ಲ ನನ್ನ ಮಗಳಿಗೆ. ನೀನು ಅಜ್ಜಿ ಆಗ್ತಿದೆ ನೋಡವ. ನಿಜಾನ? ನಿಜಾನು. ನಿನಗೇನು ಆಗಿಲ್ಲವಂತದು. ನೀನು ತಾಯಿ ಆಗ್ತಿದೀಯ, ಅದಕ್ಕೆ ನಿಂಗೆ ವಾಂತಿ ಆಗ್ತಿರುತ್ತ. ಒಬ್ಬೊಬ್ಬರಿಗೆ ಎಲ್ಲ ದೇಹ ಎಲ್ಲ ನೀವು ಮಡ್ಲಕ್ಕಿರ್ತಲ್ಲ, ಈ ತಾಯಿ ಆಗತ್ತಾಗ ಸ್ವಲ್ಪ ಚೇಂಜ್ ಆಗುತ್ತಲ್ಲ, ಅದಕ್ಕೆ ಈಗ ವಾಂತಿ ಆಗ್ತಿರ್ತೈತಿ. ನಿನ್ಗಂತದ್ದು ಏನಾಗಿಲ್ಲವ, ನೀನ್ ತಾಯಿ ಆಗ್ತಾ ಇದೀಯ ನೋಡವ. ಬಿಡಮ್ಮ, ನೀನ್ ಹೇಳ್ತಾ ಇರೋದು ನಿಜನಾ? ನಿಜಾನು ಕಣವ. ಇನ್ಮೇಲಿಂದ ನೀನು ಹುಷಾರಾಗಿರ್ಬೇಕು ನೋಡವ. ಫಾಸ್ಟ್ ಅಡ್ಡಾಡೋದು, ಗಡಿ ಬಿಡಿ ಮಾಡಿ ಕೆಲಸ ಮಾಡೋದು, ಇದನ್ನೆಲ್ಲ ಬಿಟ್ಬಿಡ್ಬೇಕು. ಇನ್ಮೇಲಿಂದ ನೀನು ಎಷ್ಟು ವಿಶ್ರಾಂತಿ ತಗೊಂತಿ ಅಷ್ಟು ಒಳ್ಳೇದು ನೋಡವ ನಿಮಗೆ. ಹೌದಾ ದೊಡ್ಡಮ್ಮ? ನಾನು ನಿಜವಾಗ್ಲೂ ತಾಯಿ ಆಗ್ತಿದ್ದೀನ? ಕಣೆ, ನಿಜವಾಗ್ಲೂ ನೀನ್ ತಾಯಿ ಆಗ್ತಿದೀಯ. ಮಗಳ, ನಮ್ ಗುಂಡಮ್ಮಕ್ಕೆ ಅಲ್ಲಿ ನೋಡೆ ಹೇಳಂದ್ರ ನೀನ್ ನಿಜವಾಗ್ಲೂ ತಾಯಿ ಆಗ್ತಿದೀಯ. ನಮ್ ಗುಂಡಮ್ಮಕ್ಕ ಅಂತ ಎಲ್ಲ ನೋಡಿ ಹೇಳಕ ನಂಬರ್ 1. ನೀನ್ ನಿಜವಾಗ್ಲೂ ತಾಯಿ ಆಗ್ತಿದೀಯ. ಹೌದಾ? ಸರಿ ಅಮ್ಮ, ಈ ಸಂತೋಷನ ನಮ್ಮ ಮನೆಯವ್ರಿಗೂ ನಮ್ಮ ಅತ್ತಿ ಮಾವಗೂ ಫೋನ್ ಮಾಡಿ ಹೇಳ್ತೀನಿ ನಾನು. ಸರಿ ಕಣವ. ಗುಂಡಮ್ಮಕ್ಕ ಬಿಟ್ಟು ಕೆಲಸ ಎಲ್ಲ ಬಿಟ್ಟು ಗಾಬರಿ ಆದಕ್ಕ ಬಂದು ಸ್ವಲ್ಪ ನೋಡಿ ಹೇಳಿದಕ್ಕ ಥ್ಯಾಂಕ್ಸ್ ಅಕ್ಕ. ನೀನಿದ್ದಕ್ಕ ನಂಗೆ ಸ್ವಲ್ಪ ಧೈರ್ಯ ಬಂದಂಗಾಯ್ತು. ನಾನು ಡಾಕ್ಟರ್ ಕರ್ಸ್ತೀನಿ ಅಂದ್ರ ಸುಮ್ಮ ಬ್ಯಾಡ ಅಂದ್ರು. ಡಾಕ್ಟರ್ ಎಲ್ಲ ಯಾಕಿತ್ತು ಬಿಡು, ನಿನ್ನ ಕರೆದಿತ್ತು ಬೇಸಾಯ್ತು. ಬೇಸಾಯ್ತು. ಮಗಳೇನು ಮತ್ತೆ ಗಂಡಮ್ಮನಿಗೆ ಯಾಕೆ ಕಳಿಸ್ತಿ? ಬಸ್ನಾಗೆಲ್ಲ ಈ ಟೈಮ್ನಾಗ ಜರ್ನಿ ಮಾಡಬಾರ್ದು. ಸ್ವಲ್ಪ ನಿಮ್ ಬೀಗ್ರಿಗೆ ಫೋನ್ ಮಾಡಿದ್ನಿ ಅಂತ ಹೇಳು, ಅವ್ರನ್ನೂ ಅರ್ಥ ಮಾಡ್ಕೊಂತಾರ. ಸುಮಾನು ಇಲ್ಲೇ ಇಡ್ಸ್ಕೊಂಬಿಡು. ಆಮೇಲೆ ಬಾಣತನ ಮಾಡಿ 5-6 ತಿಂಗಳ ಪಾಪ ಇರತ್ತಾಗ ಆಗ ಕಳ್ಸಂತಿ. ಈಗೇನು ಕಳಿಸ್ಬೇಡ. ಸರಿ ಕಣಕ್ಕ. ನೋಡವ, ಖುಷಿ ವಿಷಯ ಕೊಟ್ಟೀನಿ. ನನ್ಗೇನ ಪಾರ್ಟಿ ಗೀಟಿ ಕೊಡಿಸ್ತೇ ಇಲ್ಲ ನಿನ್ ಗಂಡಗ ನಿಮ್ಮ ಅತ್ತಿ ಮಾವಗ ಹೇಳಿ. ನೋಡವ. ಅಯ್ಯೋ ದೊಡಮ್ಮ, ಅದಕ್ಕೇನಂತೆ ಕೊಡ್ಸೋಣ ಇರಿ. ಅಯ್ಯೋ ಅದೆಲ್ಲ ಬೇಡ ಬಿಡವ. ನಾನು ಹಂಗೆ ತಮಾಷೆಗೆ ಕೇಳಿದೆ. ನೀನ್ ಆರೋಗ್ಯವಾಗಿದ್ರ ಅದ ನನಗೆ ಸಾಕು. ಬೇಸಿರವ ಇನ್ಮೇಲಿಂದ ನೀನೆಷ್ಟು ಹುಷಾರಿಂದಿರ್ತಿ ಅಷ್ಟು ಒಳ್ಳೇದ್ ನೋಡವ. ಸರಿ ದೊಡಮ್ಮ. ಸರಿ ಫ್ರೆಂಡ್ಸ್, ನೋಡಿ ನನ್ನ ಫ್ರೆಂಡ್ ಸರೋಜ ಮಗಳು ಸುಮಾ ಪ್ರೆಗ್ನೆಂಟ್ ಆಗಿದ್ದಾಳೆ. ಆ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ನನಗೂ ಖುಷಿ ಆಗ್ತಾ ಇದೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಂಗೆ ನಿಮ್ಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ. ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.